ಕೇರಳ ನನಗೆ ಜನ್ಮ ಕೊಟ್ಟ ಮಣ್ಣಾದರೆ ಕನ್ನಡ ನನಗೆ ಅನ್ನ ಕೊಟ್ಟ ಮಣ್ಣು. ಇಲ್ಲಿ ಎಲ್ಲರೂ ಇಂಗ್ಲೀಷ್ ಕಲಿಬೇಕು ಅಂತ ಮಕ್ಕಳು ಬರ್ತಾರೆ, ಆದರೆ ಅವರಿಗೆ ಕನ್ನಡದಲ್ಲಿ ಬರೀಲಿಕ್ಕೆ ಬರೋದಿಲ್ಲ. ಅವರ ಮಾತೃಭಾಷೆ ಕನ್ನಡ ಆದರೂ ಸಹ ಅವರ ಕನ್ನಡದಲ್ಲಿ ಹೆಸರು ಸಹ ಬರೀಲಿಕ್ಕೆ ಬರೋದಿಲ್ಲ. ನಾನಿಲ್ಲಿ ಟ್ಯೂಷನ್ ಕೊಡಬೇಕು ಅಂದಿದ್ರೆ ಅವರ ಕನ್ನಡದಲ್ಲಿ ಓದೋದು ಬರೆಯೋದು ಕಲಿತರೆ ಮಾತ್ರನೇ ನಾನು ಬೇರೆ ಭಾಷೆಗಳು ಅಥವಾ ಬೇರೆ ಸಬ್ಜೆಕ್ಟ್ ಪಾಠ ಮಾಡೋದು ಅಂತ ಹಠ ಮಾಡಿರೋ ಕಾರಣದಿಂದ ಇಲ್ಲಿ ಕನ್ನಡ ಕಲಿತಾರೆ. ಕನ್ನಡ ಅಂದರೆ ಇಷ್ಟ ಸರ್, ಯಾಕೆ ಕನ್ನಡ? ಅದು ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ನನ್ನ ಜೀವನೇ ಕನ್ನಡ. ನನ್ನ ಮದುವೆ ಮಾಡಿರೋದು ಕನ್ನಡದವರು, ನನ್ನ ಮಗ ಕನ್ನಡದವನು, ನನ್ನ ಸೊಸೆ ಕನ್ನಡದವಳು. ಸೊ ಈ ಕನ್ನಡ ಮಣ್ಣು ಇಷ್ಟೆಲ್ಲ ಕೊಟ್ಟಿದಾಗ ಆ ಕನ್ನಡವನ್ನು ನಾನು ಪ್ರೀತಿಸೋದೆ ನಾನು ಇನ್ನೇನು ಮಾಡಲಿ ಹೇಳಿ. ಕನ್ನಡದಲ್ಲಿ ರಾ ಮತ್ತು ರಾ ಇಲ್ಲ. ಕನ್ನಡಕ್ಕೆ ಈ ರಾಗೆ ಬದಲಾಗಿ ಇದೇ ರಾ ಯೂಸ್ ಮಾಡುತ್ತದೆ. ಅದಕ್ಕೋಸ್ಕರನೇ ಕೇರಳದಲ್ಲಿ ಮಾತ್ರ ಮಳೆ പെയ്ಯುತ್ತದೆ, ಕರ್ನಾಟಕದಲ್ಲಿ ಮಳೆ ಬೀಳುತ್ತದೆ. ಹೌದಲ್ವಾ? ಅದೇ ಥರ ಕೇರಳದಲ್ಲಿ ಮಾತ್ರನೇ ಕೋಳಿ ಇರೋದು, ಕರ್ನಾಟಕದಲ್ಲಿ ಏನಿರೋದು ಕೋಳಿ. ಅದೇ ನಾನು ಕೇರಳದಲ್ಲಿ ಕೊಲ್ಲಂ ಕಣ್ಣನಲ್ಲೂರು ಊರಿಂದ ಬಂದಿರೋಳು. ಇಲ್ಲೇ ಬಂದು ನೆಲೆಯಾಗಿ ನಾನು ಇಲ್ಲಿ ಇರುವ ಕನ್ನಡ ಗೊತ್ತಿಲ್ಲದ ಕನ್ನಡಿಗರಿಗೂ ಹಾಗೂ ಅನ್ಯ ಭಾಷಿಗರಿಗೂ ಉಚಿತವಾಗಿ ಕನ್ನಡ ಕಲಿಸ್ತಾ ಇದ್ದೀನಿ. 17 ವರ್ಷದಿಂದ ಕನ್ನಡ ಕಲಿಸ್ತಾ ಬರ್ತಾ ಇದ್ದೀವಿ. ಇನ್ನು ಜೀವ ಇರುವವರೆಗೂ ಕನ್ನಡ ಕಲಿಸ್ತಾನೆ ಇರ್ತೀವಿ. ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಾ? ನಾನು ನಾರ್ತ್ ಈಸ್ಟಿಂದ ಡಾರ್ಜಿಲಿಂಗ್ದ ಬಂದಿದ್ದೆ, ಈಗ ಕರ್ನಾಟಕ. ನಾನು ಈಗ ಸ್ವಲ್ಪ ಕನ್ನಡ ಬರುತ್ತೆ, ಬಟ್ ನಾನು ಪೂರ ಇಷ್ಟ ಇದೆ ಕನ್ನಡ ಲರ್ನ್ ಮಾಡೋಕ್ಕೆ. ಹಾಯ್ ಕನ್ನಡಿಗರು, ನನ್ನ ಹೆಸರು ರುದ್ರ. ನಾನು ಪಶ್ಚಿಮ ಬಂಗಾಳದಿಂದ ಇಲ್ಲಿ ಟ್ಯೂಷನಲ್ಲಿ ಬಂದಿದ್ದೀನಿ. ನನಗೆ 7ನೇ ತರಗತಿಯಲ್ಲಿ ಏನು ಕನ್ನಡ ಹೇಳೋಕ್ಕೆ ಮಾತಾಡೋಕ್ಕೆ ಬರೆಯೋಕ್ಕೆ ಏನು ಗೊತ್ತಿಲ್ಲ. ಆವತ್ತು ಮ್ಯಾಮ್ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಕನ್ನಡ ಮಾತಾಡೋಕ್ಕೆ ಬರೆಯೋಕ್ಕೆ. ಇವಾಗ ಚೆನ್ನಾಗಿದ್ದೀನಿ. ಇವತ್ತು ನನಗೆ ಕನ್ನಡ ಹೇಳೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಮಾತಾಡೋಕ್ಕೇನು ಬರುತ್ತೆ, ಓದೋಕ್ಕೆ ಬರುತ್ತೆ, ಮಾರ್ಕ್ಸು ಚೆನ್ನಾಗಿ ಬರುತ್ತೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಆಂಧ್ರ ಕುಪ್ಪಂ ಅಲ್ಲಿ. ಸೊ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂಚೂರು ಕನ್ನಡ ಗೊತ್ತಿರಲಿಲ್ಲ, ಫುಲ್ ವರ್ಸ್ಟ್ ಆಗಿತ್ತು. ಇಲ್ಲಿಗೆ ಬಂದಮೇಲೆ ಮ್ಯಾಮ್ ಸ್ವಲ್ಪ ಈಸಿ ವೇ ಎಲ್ಲ ಕಲಿತ್ಕೊಟ್ಟು ಇವಾಗ ಕನ್ನಡ ಒಂದು ಲೆವೆಲಿಗೆ ಓದ್ತೀನಿ, ಬರೀತೀನಿ, ಮಾತಾಡ್ತೀನಿ. ಕಳೆದ 17 ವರ್ಷಗಳಿಂದ ಕನ್ನಡ ಓದಲು ಬರೆಯಲು ಬಾರದ ಕನ್ನಡಿಗರಿಗೂ ಬೆಂಗಳೂರಿಗೆ ಹೊರ ರಾಜ್ಯದಿಂದ ಬರುವ ಉದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳು ಸೇರಿ ಸುಮಾರು 4,000ಕ್ಕಿಂತಲೂ ಅಧಿಕ ಜನರಿಗೆ ಸುಲಭವಾಗಿ ಕನ್ನಡ ಬರೆಯಲು, ಓದಲು ಮತ್ತು ಮಾತನಾಡಲು ಕಲಿಸುವ ಇವರ ಹೆಸರು ಡಾಕ್ಟರ್ ಸುಷ್ಮಾ ಶಂಕರ್. ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರುವ ಅಂದರೆ ಒಡಿಶಾ, ಡಾರ್ಜಿಲಿಂಗ್, ಉತ್ತರ ಪ್ರದೇಶ, ಬಿಹಾರ, ಆಂಧ್ರ ಪ್ರದೇಶ, ತಮಿಳುನಾಡು ಹಾಗೂ ಕೇರಳದಿಂದ ಬರುವ ಬ್ಯಾಂಕ್ ಉದ್ಯೋಗಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಉದ್ಯಮಿಗಳು, ಟೆಕ್ಕಿಗಳು, ನಟರು, ನಿರ್ದೇಶಕರು ಹಾಗೂ ಪತ್ರಕರ್ತರಿಗೂ ಇವರು ಉಚಿತವಾಗಿ ಕನ್ನಡ ಬೋಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರದು ಕೇರಳ ಮೂಲ ಹಾಗೂ ಮಲಯಾಳಂ ಮಾತೃಭಾಷೆಯಾಗಿದ್ದರೂ ಕನ್ನಡದ ಮೇಲಿನ ಅಭಿಮಾನ ಹಾಗೂ ವಿಶೇಷ ಆಸಕ್ತಿಯಿಂದ ಕನ್ನಡ ಕಲಿತು ಬೇರೆಯವರಿಗೂ ಕನ್ನಡ ಕಲಿಸುತ್ತಿದ್ದಾರೆ ಮತ್ತು ಕನ್ನಡದಲ್ಲೇ MA, MPhil ಹಾಗೂ PhD ಮಾಡಿದ್ದಾರೆ. ತೊದಲ್ನುಡಿ ಎಂಬ ಮಕ್ಕಳ ಕನ್ನಡ ಮಾಸಪತ್ರಿಕೆಯನ್ನ ಆರಂಭಿಸಿರುವ ಇವರು ದ್ರಾವಿಡ ಭಾಷಾ ಅನುವಾದಕರ ಸಂಘದ ಅಧ್ಯಕ್ಷರೂ ಆಗಿದ್ದಾರೆ. ಇವರ ಈ ವಿಶೇಷ ಸೇವೆಯನ್ನ ಪರಿಗಣಿಸಿದ ಕರ್ನಾಟಕ ಸರ್ಕಾರ ಇವರ ಅಧ್ಯಯನ ಕೇಂದ್ರವನ್ನ ಶಾಶ್ವತ ಕನ್ನಡ ಕಲಿಕಾ ಕೇಂದ್ರವೆಂದು ಗುರುತಿಸಿದೆ. ಇದು ಶ್ರೀ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ಅಂತ. ಆ್ಯಕ್ಚುಲಿ ನಾವು ಒಂದು 15-20 ವರ್ಷ ಹಿಂದೆ ಸ್ಕೂಲ್ ಮಾಡಬೇಕು ಅನ್ನೋ ಆಸೆಯಿಂದ ಸ್ಟಾರ್ಟ್ ಮಾಡಿರೋದು. ಸ್ಕೂಲ್ ಮಾಡಲಿಕ್ಕೆ ಆಗೇ ಇಲ್ಲ. ಈ ಕನ್ನಡ ಸೇವೆಯಿಂದ ನಾನು ಕನ್ನಡದಲ್ಲೇ ನಿಂದಿದೆ. ನನಗೂ ಸ್ಕೂಲು ಬೇಡ, ಏನು ಬೇಡ, ಕನ್ನಡ ಭಾಷೆ ಕಲಿಸಿದ್ರೆ ಸಾಕು, ಅಥವಾ ಅದನ್ನು ಬೇಕಾಗಿರೋ ಖರ್ಚನ್ನೇ ನಾನು ಟ್ಯೂಷನ್ ಫೀಸಿಂದ ತಗೊಳ್ಳೋದು. ಬಟ್ ಇದು ಯಜಮಾನರು ಈ ಬಿಲ್ಡಿಂಗ್ ಮೇಲೆ, ನಾವು ಆ್ಯಕ್ಚುಲಿ ಲೋನ್ ತೊಗೊಂಡು ಕಟ್ಟಿದ ಬಿಲ್ಡಿಂಗ್ ಇದು. ಬಿಲ್ಡಿಂಗ್ ಮೇಲೆ ಕನ್ನಡದ ಹುಚ್ಚು ನೋಡಿ ಇವಳು ಪಾಪ ಹ್ಯಾಪಿಯಾಗಿರಲಿ ಅಂತ ಈ ಹಳೆಯ ಸಾಧನೆಗಳೆಲ್ಲ ತೊಗೊಂಡು ಬಂದುಬಿಟ್ಟು ಈ ಒಂದು ಶೆಡ್ಡೆಲ್ಲ ಕೆಟ್ಕೊಟ್ರು, ಈ ಟೇಬಲ್ಗಳೆಲ್ಲ ಮಾಡಿಕೊಟ್ರು. ಆಮೇಲೆ ಅದು ಹಾಗೆ ಬೆಳೀತಾ ಇವತ್ತು ಶ್ರೀ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ಅಥವಾ SS ಟ್ಯೂಷನ್ ಸುತ್ತಮುತ್ತ ಒಂದು ಈ 10-15 ಹಳ್ಳಿಗಳಲ್ಲೆಲ್ಲ ಗೊತ್ತಿದೆ. ಒಂದು 20 ಕಿಲೋಮೀಟರ್ ದೂರ. ಇದು ವೈಟ್ಫೀಲ್ಡ್ ಏರಿಯಾದಲ್ಲಿ ಇಮ್ಮಡಿಹಳ್ಳಿ ರೋಡಿನಲ್ಲಿ ಹಗದೂರು ಊರು. ವಿದ್ಯಾಭ್ಯಾಸದೊಂದಿಗೆ ಕೆಲಸವನ್ನು ಮಾಡಬೇಕು. ನಾನು ನನ್ನ ವಿದ್ಯಾಭ್ಯಾಸ ಮುಂದುವರಿಸಬೇಕು, ಹಾಗೆ ನನ್ನ ಫ್ಯಾಮಿಲಿಯನ್ನು ನೋಡಬೇಕು ಅಂತ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದೆ. ಇಲ್ಲಿ ಮಂಡ್ಯ ಕಡೆಯಾದ ಶಂಕರ್ ಅವರನ್ನು ಮದುವೆ ಆಗುತ್ತದೆ. ನನಗೆ ಕನ್ನಡ ಒಂದು ಅಕ್ಷರ ಗೊತ್ತಿಲ್ಲ. ಶಂಕರ್ ಅವರ ಅಪ್ಪ ಅವರ ಊರಿನಲ್ಲಿ, ಅಂದರೆ ಹೊಸಕೋಟೆ ಹತ್ರ ಇರೋ ಊರಿನಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಾರೆ. ಅವರ ಮನೆಯಲ್ಲಿ ಒಂದು ಮಲಯಾಳಿ ಸೊಸೆ ಬರೋದು ಮಾವಯ್ಯನಿಗೆ ಬೇಸರ ಕೊಟ್ಟಿದೆ. ಅದರಿಂದ ನಾನು ಕನ್ನಡ ಕಲಿಬೇಕು ಅಂತ ಅನಿಸಿತು. ಕನ್ನಡ ಕಲೀಲಿಕ್ಕೆ ಅದು ಕಾರಣವಾಗಿದೆ. ಕನ್ನಡ ಅಕ್ಷರಗಳನ್ನು ನನಗೆ ಹೇಳಿಕೊಟ್ಟಿರೋದು ನಮ್ಮ ಯಜಮಾನರು ಬಿ ಶಂಕರ್ ಅವರು.
ಆವಾಗ ನಾನು 5 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೀನಿ. ನಾನು ಕನ್ನಡ ಏನು ಬೇಕು ಅಂತ ಕೇಳಿದಾಗ ಕನ್ನಡ ಕಲಿಬೇಕು ಅಂತ ಹೇಳಿದೆ. ಕನ್ನಡ ಅಕ್ಷರಗಳು ಬರ್ಕೊಟ್ಟಿದ್ದು. ಆ ಒಂದು ಉತ್ಸಾಹ ಕನ್ನಡ ಪೂರ್ತಿ ಕಲಿಯಲಿಕ್ಕೆ ಕಾರಣವಾಯಿತು. ನಂತರ ದೊಡ್ಡರಂಗೇಗೌಡರ ಒಂದು ಸಹಾಯದಿಂದ ಸಾಹಿತ್ಯ ಪರಿಷತ್ತಿಂದ ಕನ್ನಡ ಜಾಣ ಕಾವ ರತ್ನ ಎಕ್ಸಾಮ್ ಪಾಸಾಗಿದೆ. ನಂತರ ಮೈಸೂರು ಯೂನಿವರ್ಸಿಟಿಯಿಂದ ಕನ್ನಡದಲ್ಲಿ MA ಹಾಗೂ ಕುಪ್ಪಂ ದ್ರಾವಿಡ ಯೂನಿವರ್ಸಿಟಿಯಿಂದ MPhil PhD ಪಾಸಾಗಿದೆ. ಇಲ್ಲಿ ಎಲ್ಲರೂ ಇಂಗ್ಲೀಷ್ ಕಲಿಬೇಕು ಅಂತ ಮಕ್ಕಳು ಬರ್ತಾರೆ, ಆದರೆ ಅವರಿಗೆ ಕನ್ನಡದಲ್ಲಿ ಬರೆಯಲಿಕ್ಕೆ ಬರೋದಿಲ್ಲ. ಅವರ ಮಾತೃಭಾಷೆ ಕನ್ನಡ ಆದರೂ ಸಹ ಅವರ ಕನ್ನಡದಲ್ಲಿ ಹೆಸರು ಸಹ ಬರೀಲಿಕ್ಕೆ ಬರೋದಿಲ್ಲ. ಸೊ ಅದನ್ನು ತಿಳಿದ ನಾನು ಕನ್ನಡ ಇಷ್ಟು ಮಧುರವಾದ ಕನ್ನಡ, ಸುಂದರವಾದ ಕನ್ನಡ ಭಾಷೆ ನಾನು ಕಲಿತಿದೆಯಲ್ಲ, ಇಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ ಯಾಕೆ ಇದು ಕಲಿಯಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ನಾನು ಇವರಿಗೆ ಕಲಿಸೋಕ್ಕಾಗಲ್ವಾ ಅಂತ ಬಂದಾಗ ಅಕ್ಷರದ ಒಂದು ಗ್ರೂಪ್ ಅಂತ ಮಾಡಿ, ಯಾರು ಕನ್ನಡ ಅಕ್ಷರ ಗೊತ್ತಿಲ್ಲದ ನಮ್ಮ ಟ್ಯೂಷನ್ ಸೆಂಟ್ರಲ್ಲಿ ಅಥವಾ ನಾನು ಓದೋ ಸ್ಕೂಲಲ್ಲಿ ಇದ್ದದರೋ ಅವ್ರನ್ನೆಲ್ಲ ಒಂದು ಗುಂಪು ಮಾಡಿ ಅಕ್ಷರ ಗುಂಪು ಅಂತ ಮಾಡಿಬಿಟ್ಟು ಅವರಿಗೆ ಕನ್ನಡ ಅಕ್ಷರಗಳ ಹೇಳಿಕೊಡೋದು ಸ್ಟಾರ್ಟ್ ಮಾಡಿದರು. ಪ್ರತಿಯೊಂದು ಬ್ಯಾಚಲ್ಲೂ ಕಡಿಮೆ ಇಂದದು 300-350 ಜನ ಕನ್ನಡ ಕಲಿತ್ಕೊಂಡು ಹೋಗ್ತಾಯಿದ್ರು. ಕನ್ನಡ ಇತರರು ಬರ್ತಾಯಿದ್ರು. ಅದರಲ್ಲಿ ಬೇಸರದ ವಿಷಯ ಅಂದರೆ 10th ಸ್ಟ್ಯಾಂಡರ್ಡು 11th 12th ಪಾಸ್ ಆಗಿರೋ ಮಕ್ಕಳು ಬರ್ತಾರೆ ಸರ್. ಅವರದ್ದು ದ್ವಿತೀಯ ಭಾಷೆ ಕನ್ನಡವನ್ನೇ ಆಗಿರುತ್ತದೆ. ಕನ್ನಡಕ್ಕೆ 80-95 ಮಾರ್ಕು ತಗೊಂಡಿರ್ತಾರೆ, ಆದರೆ ಅವರ ಹೆಸರು ಬರೆಯೋಕ್ಕೆ ಕೂಡ ಬರೋದಿಲ್ಲ. ಕನ್ನಡದಲ್ಲಿ ಅವರ ಹೆಸರು ಬರೆಯೋಕ್ಕೆ ಬರೋದಿಲ್ಲ. ಆ ರಿಜಿಸ್ಟ್ರ್ ನನ್ನ ಹತ್ರ ಇದೆ. ಅವ್ರಿಗೆ ಬರುವಾಗ ಅವರು ಬರೆದಿರೋ ಪದಗಳು, ಅವರ ಹೆಸರು ಬರೆಯದೇ ಇರೋದು ನನಗೆ ಬೇಸರ ಆಗಿರೋದು. ಆಲ್ಮೋಸ್ಟ್ ಒಂದು 1000ದಷ್ಟು ಅಪ್ಲಿಕೇಶನ್ಸ್ ನಮ್ಮ ಹತ್ರ ಇದೆ. ಸೊ ಆ ಒಂದು ವಿಷಯದಿಂದ ಕನ್ನಡ ಕಲಿಸಬೇಕು ಅಂದ ಮಕ್ಕಳಿಗೆ ಫಸ್ಟ್ ಕಲಿಸ್ಬೇಕು. ಅದು ಕನ್ನಡಿಗರಾಗಲಿ ತಮಿಳರಾಗಲಿ ಯಾರೇ ಆಗಲಿ ಕರ್ನಾಟಕದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು ಅಥವಾ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ತಗೊಂಡು ಓದಿರೋ ಮಕ್ಕಳು ಫಸ್ಟ್ ನ್ಯಾಯವಾಗಿ ಅವರು ಕನ್ನಡ ಓದೋದು ಬರೆಯೋದು ಕಲಿಯಲೇಬೇಕು. ಮಿಕ್ಕವರು ಅವರಿಗೆ ಅಗತ್ಯವಿದ್ದರೆ ಕಲೀಲಿ. ಕನ್ನಡ ಕಲಿಯದವರು ಇಲ್ಲಿ ಇರೋದಿಷ್ಟ ಇಲ್ಲದ್ರೆ ಇಲ್ಲಿಂದ ಕಳಿಸಲಿ. ಅದು ಎರಡನೇದು, ಅದು ಅವರಿಗೆ ಬಿಟ್ಟಿರೋದು. ನಮ್ಮ ಹೆಸರು ಸುರೇಶ್ ಕುಮಾರು. ಕೇರಳದ ಪಾಲಕ್ಕಾಡು ಡಿಸ್ಟಿಕಲ್ಲಿಂದ ಬಂದಿದ್ದು. ಇಲ್ಲಿ ಬಂದು 20 ವರ್ಷ ಆಯಿತು. ಕನ್ನಡ ಸ್ವಲ್ಪ ಗೊತ್ತು, ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಜಸ್ಟ್ ಕನ್ನಡ ಸಿಗಾಗ ಇಲ್ಲಿ ಬಂದಿದ್ದು. ನನ್ನ ಹೆಸರು ರಾಜೀವ್ ಅಂತ. ನಾನು ಇಲ್ಲೊಂದು ಫೈನಾನ್ಸ್ ಕಂಪ್ನಿ ಕೆಲಸ ಮಾಡ್ತಾಯಿದ್ದೀನಿ. ನಂದು ಕೇರಳದಿಂದ ಕಾಲಿಕಟ್ ಡಿಸ್ಟಿಕ್ಕು. ಇಲ್ಲಿ 3 ವರ್ಷ ಹಿಂದೆ ಕನ್ನಡ ಕಲಿಯೋಕ್ಕೋಸ್ಕರ ಇಲ್ಲಿ ಬಂದಿದ್ದರು. ಇಲ್ಲ ಚೆನ್ನಾಗಿ ಮಾತಾಡ್ತೇವೆ, ಏನು ತೊಂದರೆ ಇಲ್ಲ. ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಾ? ಮೈ ನೇಮ್ ಈಸ್ ಕವಿತಾ ನಾಯರ್. ಐ ಲಿವ್ ಇನ್ ಬ್ಯಾಂಗ್ಳೂರ್. ಇಟ್ಸ್ ಬೀನ್ ಕ್ವೈಟ್ ಅ ಫ್ಯೂ ಇಯರ್ಸ್, ಬಟ್ ಐ ವರ್ಕ್ ಇನ್ Kerala. So I work as a television and film actress there. Since my family is settled here, my husband and family, so I come and go. So it's been very long time since I have been, wanting to learn Kannada. It's mainly because back in the day, maybe 10 years or so, I used to get opportunities from Kannada film industry, and I still remember I got an opportunity with Puneeth Rajkumar sir, and I was busy with some other work, and that was it. I still regret not doing it. ಬಹುಶಃ ನನ್ನ ಇದರಲ್ಲಿ ಒಂದು ವರ್ಷಕ್ಕೆ ಒಂದು 350-400 ಆದರೂ ಸೇರಿ ಒಂದು 4,000-5,000 ಅಷ್ಟು ಮಕ್ಕಳು ಇಲ್ಲಿಂದ ಕನ್ನಡ ಕಲಿತಿರ್ಬೋದು ಅಂತ ನನಗನ್ನಿಸುತ್ತದೆ. ಈ ವಿದ್ಯಾರ್ಥಿಗಳಲ್ಲಿ ಅವರಿಗೆ ಕನ್ನಡ ಕಲಿಬೇಕು ಅಂತ ಒಂದು ವಿದ್ಯಾರ್ಥಿನೂ ಇಲ್ಲಿ ಬಂದಿಲ್ಲ. ಪೋಷಕರು ಕರ್ಕೊಂಡು ಬಂದಿಲ್ಲ ನಮ್ಮ ಮಕ್ಕಳಿಗೆ ಕನ್ನಡ ಹೇಳಿಕೊಡಿ ಅಂತ. ಕನ್ನಡ ಓದೋದು ಬರೆಯೋದು ಕಲಿತ ನಂತರನೇ ನಾನು ಅಡ್ಮಿಷನ್ ಕೊಡೋದು ಅಥವಾ ನಾನು ಬೇರೆ ಸಬ್ಜೆಕ್ಟ್ಗಳು ಪಾಠ ಮಾಡೋದು. ಕೆಲಸಕ್ಕೆ ಹೋಗಬೇಕು ಅಂತ ಬರೋರು ಬ್ಯಾಂಕಿಂದ ಆಫೀಸರ್ಸ್ ಬರ್ತಾರೆ. ಆಮೇಲೆ ನನಗೆ ತುಂಬ ಖುಷಿ ಕೊಟ್ಟಿರೋದು ಪತ್ರಿಕೋದ್ಯಮಿಗಳು. ಈ ಮಾತೃಭೂಮಿ, ಮನೋರಮಾ ಮಾಧ್ಯಮ ಪತ್ರಿಕೆಯವರು ಅವರಿಗೆ ವಿಧಾನಸೌಧೆಯಿಂದ ಯಾವುದೇ ನ್ಯೂಸು ಪ್ರೆಸ್ ಲೀಫ್ ಬರೋದು ಕನ್ನಡ ಭಾಷೆಯಲ್ಲೇ ಬರೆದಿರ್ತದಂತೆ. ಸೊ ಅದು ಓದಿ ಸತ್ಯಸಂಧವಾಗಿ ನ್ಯೂಸು ಕೊಡಲಿಕ್ಕೆ ಅಂತ ಹೆಚ್ಚು ಜನ ಬಂದಿರೋದು ಮಾತೃಭೂಮಿಯಿಂದ. ಕಡಿಮೆ ಒಂದೊಂದು 10 ಜನ ಬಂದು ಕನ್ನಡ ಕಲಿತುಬಿಟ್ಟು ಹೋಗಿದ್ದಾರೆ. ಮತ್ತು ಹಾಸ್ಪಿಟಲ್ಗಳಿಂದ ಡಾಕ್ಟರ್ಸ್, ನರ್ಸ್, ಟೀಚರ್ಸ್, ತರಕಾರಿ ಮಾರುವವರು, ಎಲ್ಲ ಕೆಲಸಗಳು ಮಾಡೋರು, ವ್ಯಾಪಾರ ಮಾಡೋರು ಎಲ್ಲರೂ ಬಂದು ಕಲಿತಿದ್ದಾರೆ. ಅವರು ಬರುವಾಗ ಕನ್ನಡದಲ್ಲಿ ಅವರ ಮುಖದಲ್ಲಿ ಒಂಥರ ಸಂಕೋಚ, ಭಯ, ಬೇಜಾರು, ಹೇಳೋದು ತಪ್ಪಾಗುತ್ತೋ ಸರಿಯಾಗುತ್ತಾ ಅಂತ ತುಂಬ ಮುಜುಗರ ಅಂತ ಕೂತ್ಕೊಳ್ತಾರೆ ಅವರು. ಆದರೆ ಮತ್ತೆ ಕ್ಲಾಸ್ ಹೋಗುತ್ತಾ ಅವರ ಭಾಷೆಯಲ್ಲೇ ಇಳಿದು ಹೋಗಿ ಮಾತಾಡ್ತೀವಿ. ಈಗ ನಾರ್ತ್ ಇಂಡಿಯಿಂದ ಬರೋರಿಗೆ ಅಂದಾಜು ಎಲ್ಲರಿಗೂ ಹೆಚ್ಚು ಭಾಗ ಎಲ್ಲರಿಗೂ ಹಿಂದಿ ಗೊತ್ತಿರ್ತದೆ. ನಾವು ಅವಾಗ ಏನು ಮಾಡ್ತೀವಿ, ಹಿಂದಿಯಲ್ಲೇ ಮಾತಾಡ್ತೀನಿ. ಅವರ ಹತ್ರ ಹಿಂದಿ ಚಾರ್ಟ್ ಕೊಡ್ತೀನಿ. ಥ್ರೂ ಹಿಂದಿ ಅವರಿಗೆ ಕನ್ನಡ ಕಲಿಸೋ
ಪ್ರಯತ್ನ ಮಾಡ್ತೀವಿ. ಹಾಗೆ ತಮಿಳುನಾಡಿಂದ ಬರೋರಿಗೆ ತಮಿಳು ಮೂಲಕ ಹೇಳಿಕೊಡ್ತೀವಿ, ತೆಲುಗಾದರೆ ತೆಲುಗು ಮೂಲಕ, ಮಲಯಾಳಿ ಆದರೆ ನನಗಿನ್ನೇನು ಸಮಸ್ಯೆನೇ ಬರೋದಿಲ್ಲ. ಒಂದು ವಿಷಯ ಅಂದರೆ ನನ್ನಿಂದ 5,000ದಲ್ಲಿ ಬಹುಶಃ 3,000 ಜನನು ಮಲಯಾಳಿಗಳೇ ಕಲಿತಿರ್ತಾರೆ. ಈಗ ಕರ್ನಾಟಕದಲ್ಲಿ ಕನ್ನಡ ಮಾತೃಭಾಷೆ ಆಗಿರುವ ಶಾಲೆಗೆ ಹೋಗಿರುವ, ಅದು ನಾನು ಯಾವಾಗ ಹೇಳಿದಂಗೆ ಮೊದಲನೇ ಭಾಷೆಯಾಗಿ ಅಥವಾ ಎರಡನೇ ಭಾಷೆಯಾಗಿ ಮೂರನೇ ಭಾಷೆಯಾಗಿ ಕನ್ನಡವನ್ನು ತಗೊಂಡು ಶಾಲೆಯಲ್ಲಿ ಓದಿರೋ ಮಕ್ಕಳಿಗೆ ಇವತ್ತು ಅವರ ಹೆಸರು ಬರೆಯೋಕ್ಕಾಗದ ಸಾವಿರಾರು ಮಕ್ಕಳಿದ್ದಾರೆ. ಸಾವಿರಾರು ಮಕ್ಕಳು ನನ್ನ ಹತ್ರ ಬಂದಿದ್ದಾರೆ, ಇಲ್ಲಿ ಬಂದು ಕನ್ನಡ ಕಲಿತಿದ್ದಾರೆ. ಅವರು ಇಲ್ಲಿ ಬಂದಾಗ ಬರೆದಿರೋ ಇಂಟರ್ವ್ಯೂ ಶೀಟ್ಗಳು ಇನ್ನೂ ನನ್ನ ಹತ್ರ ಪ್ರೂಫ್ ಆಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಇವರು ಇಲ್ಲಿಂದ ಕಲಿತ ಮೇಲೆ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರಲ್ಲ, ಸೊ ಅದರಿಂದ ಹಾಗೆ ಇಟ್ಟಿದ್ದೀನಿ. ಕರ್ನಾಟಕ ಕನ್ನಡ ಅಂದು ನನಗೂ ತುಂಬ ಎರಡೂ ನನಗೆ ತುಂಬ ಇಷ್ಟ. ಮಲಯಾಳಂ ಕನ್ನಡ, ಮಲಯಾಳ ಒಂದು ಕಣ್ಣಾದರೆ ಕನ್ನಡ ನನಗೆ ಇನ್ನೊಂದು ಕಣ್ಣು. ಮಲಯಾಳಂ ಕೇರಳ ನನಗೆ ಜನ್ಮ ಕೊಟ್ಟ ಮಣ್ಣಾದರೆ ಕನ್ನಡ ನನಗೆ ಅನ್ನ ಕೊಟ್ಟ ಮಣ್ಣು. ಸೊ ನನಗಿದು ಒಂದು ಇದರಲ್ಲಿ ಮೇಲು ಕೀಳು ಅಂತ ನಾನು ಯಾವತ್ತೂ ನೋಡಿಲ್ಲ. ನಾನು ಯಾವುದೇ ಲಾಭಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ, ನನಗೆ ಟೈಮ್ ಇದೆ ಅಂತಲೂ ನಾನು ಮಾಡ್ತಾ ಇಲ್ಲ. ನನ್ನ ಜೀವನದಲ್ಲಿ ನಾನು ನಿದ್ದೆ ಮಾಡೋದನ್ನು ಕಡಿಮೆ ಮಾಡಿಕೊಂಡು, ಬೇರೆ ವೇಸ್ಟ್ ಕೆಲಸಗಳು ಮಾಡೋದನ್ನು ಕಡಿಮೆ ಮಾಡಿಕೊಂಡು, ಈಗ ಟಿ ವಿ ನೋಡೋದು, ಸೀರಿಯಲ್ ನೋಡೋದು, ಹಾಡು ಕೇಳೋದು, ಆಡೋದು ಅಂಥ ಅಭ್ಯಾಸ ಏನೂ ನನಗಿಲ್ಲ. ಪಾಠ ಮಾಡೋದು, ಅದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ, ಉಳಿದಿರೋ ಟೈಮಲ್ಲಿ ಬರಿತೀನಿ ನಾನು, ಅಷ್ಟೇ ನನ್ನ ಕೆಲಸ. ಪಾಠ ಮಾಡೋದು, ಬರೆಯೋದು. ಕನ್ನಡ ಅಂದರೆ ಇಷ್ಟ ಸರ್. ಯಾಕೆ ಕನ್ನಡ? ಅದು ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ನನ್ನ ಜೀವನೇ ಕನ್ನಡ. ನನ್ನ ಮದುವೆ ಮಾಡಿರೋದು ಕನ್ನಡದವರು, ನನ್ನ ಮಗ ಕನ್ನಡದವನು, ನನ್ನ ಸೊಸೆ ಕನ್ನಡದವಳು. ಸೊ ಈ ಕನ್ನಡ ಮಣ್ಣು ಇಷ್ಟೆಲ್ಲ ಕೊಟ್ಟಿದಾಗ ಕನ್ನಡವನ್ನು ನಾನು ಪ್ರೀತಿಸೋದೆ ನಾನು ಇನ್ನೇನು ಮಾಡಲಿ ಹೇಳಿ. ಆ್ಯಕ್ಚುಲಿ ಇವರು ಈಗ ಕೂತ್ಕೊಂಡಿರೋದು ಈ ಬ್ಯಾಚ್ನವರು. ನಾವು ಫೆಬ್ರವರಿ 16ರಂದು ಪ್ರಾಧಿಕಾರದ ನಮ್ಮ ಒಬ್ಬ ಸದಸ್ಯರು, ನಮ್ಮ ಪ್ರೊಫೆಸರ್ ನಿರಂಜನ ಆರಾಧ್ಯರು ಬಂದು ಇಲ್ಲಿ ನಮ್ಮ ಕ್ಲಾಸು ಉದ್ಘಾಟನೆ ಮಾಡಿದ್ದಾರೆ. ಸೊ ಆವಾಗ ಒಂದು 57 ಜನ ನಮಗೆ ಕನ್ನಡ ಕಲಿಬೇಕು ಅಂತ ನಮಗೆ ಇಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅವರು. ಅದರಲ್ಲಿ ಎಲ್ಲರಿಗೂ ಒಂದೇ ಟೈಮಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ನಾನು ಅವರಿಗೆ ಯಾವ ಟೈಮಲ್ಲಿ ಬರಲಿಕ್ಕೆ ಆಗುತ್ತದೋ ನಾನು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿ, ಇವತ್ತು ಬೆಳಗ್ಗೆ ಒಂದು ಬ್ಯಾಚ್ ಆಗಿದೆ, ಇವತ್ತು ಸಾಯಂಕಾಲ ಬ್ಯಾಚ್. ಇವರಿಗೆ ಬೆಳಗ್ಗೆ ಬರಲಿಕ್ಕೆ ಆಗಿಲ್ಲ. ಇವರಿಗೆ ಕೊಟ್ಟಿರೋದು ವಾರದಲ್ಲಿ 2 ದಿನ, ಅಂದರೆ ಟ್ಯೂಸ್ಡೇ ಫ್ರೈಡೇ, ಮಂಡೇ ಥರ್ಸ್ಡೇ ಒಂದು ಬ್ಯಾಚ್, ಟ್ಯೂಸ್ಡೇ ಫ್ರೈಡೇ ಇನ್ನೊಂದು ಬ್ಯಾಚು, ಆಮೇಲೆ ಸಂಡೇ ಮಾತ್ರ 3 hours ಇನ್ನೊಂದು ಬ್ಯಾಚ್. ಈಗ ಸದ್ಯಕ್ಕೆ 3 ಬ್ಯಾಚ್ ಇಟ್ಟಿದ್ದೀವಿ. ಈ 3 ಬ್ಯಾಚಲ್ಲಿ ಭಾನುವಾರ ಬರೋದು ಒಂದು 25-30 ಜನ ಜಾಸ್ತಿ ಇರ್ತಾರೆ. ಕರ್ನಾಟಕ ಭಾಷಾ ಪ್ರಾಧಿಕಾರವು ಈ ವರ್ಷದಿಂದ ಕರ್ನಾಟಕ ಗವರ್ಮೆಂಟಿನ ಅಡಿಯ ಒಂದು ಕಲಿಕಾ ಕೇಂದ್ರವಾಗಿ ಅವರು ನಿಗದಿಪಡಿಸಿದ್ದಾರೆ, ಅಥವಾ ಅವರು ಅಂಗೀಕಾರ ಮಾಡಿದ್ದಾರೆ, ಮಾನ್ಯತೆ ಪಡೆದಿದೆ. ಖುಷಿ ಇದೆ, ಸಂತೋಷವಿದೆ. ಇಷ್ಟು ವರ್ಷದಿಂದ ಕನ್ನಡ ಮಾಡ್ಕೊಂಡು ಬಂದಿದ್ದಾರಲ್ಲ, ಈಗ ಸರ್ಕಾರದ ಒಂದು ಸಪೋರ್ಟ್ ಅಂತ ಹೇಳುವಾಗ ನಮಗೂ ಒಂದರ ಖುಷಿಯಾಗುತ್ತದೆ. ಮತ್ತು ಸರ್ಕಾರದ ವತಿಯಿಂದ ಅವ್ರಿಗೊಂದು ಪ್ರಮಾಣ ಪತ್ರ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕನ್ನಡ ಮಾತನಾಡುವುದು, ಓದುವುದು, ಬರೆಯೋದು ಕಲಿಯೋದಾದರೆ ಅವರಿಗೆ ಒಂದು ಪ್ರಮಾಣ ಪತ್ರ ಕೊಡ್ತೀವಿ. ಅದೊಂದು 36 ಗಂಟೆಗಳ ಕಲಿಕೆಯಾಗಿ ಅದನ್ನೇ ಅವರು ನಿಗದಿಪಡಿಸಿದ್ದಾರೆ. ಅದು ವಾರದಲ್ಲಿ 3 ತಾಸು, ಹಾಗೆ 3 ತಿಂಗಳು 36 ಗಂಟೆಗಳು, ಆ ಥರ ಅದನ್ನೇ ನಿಗದಿಪಡಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.